ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡೋಕ್ಕೆ ಹಿಂದು ಮುಂದೆ ಮಾಡೋ ನಮ್ಮ ಜನ ಈಗ ಅನ್ನೋನ್ ಅಂದರೆ ಅಪರಿಚಿತ ವ್ಯಕ್ತಿಗಳಿಂದ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಬರ್ತಾ ಇರುತ್ತೆ. ನಮ್ಮ ಹುಡುಗರು ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ಸಣ್ಣ ಸ್ಟೋರಿ. ಎಲ್ಲರೂ ಕಾಲು ಎಳಿತದೆ ಕಾಲ ಅನ್ನೋದು ಗೊತ್ತು, ಆದರೆ ಯಾವಾಗ ಎಲ್ಲಿ ಹೆಂಗೆ ಯಾರಿಗೂ ಗೊತ್ತಿಲ್ಲ. ಯಾರು ಬೀಳ್ತಾರೆ, ಯಾರು ಹೇಳ್ತಾರೆ, ಯಾರು ಮುಂದಕ್ಕೆ ಹೋಗ್ತಾರೆ ಅನ್ನೋದೇ ಈ ಕಥೆಯಲ್ಲಿ ತೋರಿಸಿದ್ದೀವಿ. ಇದು ನಮ್ಮ ಸಣ್ಣ ಪ್ರಯತ್ನ. ಈ ಮೂವಿಲಿ ಯಾರು ತಪ್ಪು ಹುಡ್ಕಕ್ಕೆ ಹೋಗಬೇಡಿ. ಮೂವಿ ಥರನೇ ನೋಡಿ. ಯಾಕೋ ಮಗ, ಸಣ್ಣ ಪುಟ್ಟ ಡೀಲ್ ಮಾಡಿ ಮಾಡಿ ಲೈಫೇ ಸಾಕಾಗ್ಬಿಟ್ಟೈತೆ. ಯಾಕೋ ಮಗ, ಏನಾಯಿತು? ಎಷ್ಟು ದಿನ ಅಂತ ಸಣ್ಣ ಪುಟ್ಟ ಮಾಡ್ತಾ ಇರೋದು, ಅಂಥದ್ದೇನಾದರೂ ದೊಡ್ಡದಾಗೆ ಮಾಡೋಣ. ಏನಾದರೂ ಆ ಥರದ್ದು ರಿಸ್ಕ್ ತೊಗೊಳೋಣ. ಇಷ್ಟು ದಿನ ಚಿಕ್ಕ ಪುಟ್ಟ ಕಳ್ತನ ಮಾಡೋಕ್ಕೆ ಏನು ಅನಿಸ್ತಿಲ್ಲ, ಈ ಸಡನ್ಲಿ ದೊಡ್ಡದಂದರೆ ಹೆಂಗೆ? ರಿಸ್ಕ್ ಆಗಲ್ವಾ? ರಿಸ್ಕ್ ಇಲ್ಲ ಅಂದರೆ ಕಿಕ್ಕೇ ಇಲ್ಲ. ಹಲೋ ಸರ್. ಹಲೋ ಮಿಸ್ಟರ್ ರೋಹಿತ್. ಆಲ್ 30 ಮೆಂಬರ್ಸ್ ಇಲ್ಲೇ ಇದ್ದಾರೆ ಸರ್. ಇನ್ನೊಂದು ವೀಕ್ ಟೈಮ್ ಕೊಡಿ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀನಿ. ನಾನು ಅದನ್ನು ಕೇಳಕ್ಕೆ ಫೋನ್ ಮಾಡಿಲ್ಲ ರೋಹಿತ್. ಈ ಕೇಸ್ನ ಬಾಣಕವರ್ ಪೊಲೀಸ್ ಹ್ಯಾಂಡಲ್ ಮಾಡ್ತಾನೆ, ಹೇಳೋದಕ್ಕೆ ಮಾಡಿದೆ. ಯಾರು ಸರ್ ಅದು? ಆರ್ಯವರ್ಧನ್. ಇದು ಒಂದು ಡೀಟೇಲ್ ಸರ್. ನಮ್ಮ ಬಗ್ಗೆ ನಾವೇ ಇಷ್ಟೊಂದು ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡ್ರು ಕೂಡ ನಮ್ಮ ಹತ್ರ ಇಷ್ಟೊಂದು ರೆಕಾರ್ಡ್ ಇರ್ತಿರಲಿಲ್ಲ ಅನಿಸುತ್ತೆ. ಆದರೆ ಆ ಗ್ಯಾಂಗ್ಸ್ಟರ್ನ ಇವನು ಹಿಡಿತಾನ? ಅವ್ರ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಇರ್ತಿದ್ದೀನಿ ಸರ್. ಇಡೀ ಲೈಫ್ ಆಫ್ ದ ರೆಕಾರ್ಡ್. ಅಂದರೆ ಇವತ್ತೆಷ್ಟೋ ಥರ ಆಗಲಿ ಈ ಮಾಲ್ ನೈಟೆಲ್ಲ ಸಾಗಿಸ್ಬಿಡ್ಬೇಕು. ಇಲ್ಲಿಂದ ಮಾಲ್ ಸಾಗಿಸ್ಬೇಕು. ತಲೆನೇ ಕೆಡ್ಸ್ಕೊಂಬೇಡ ಅಣ್ಣ. ಇವತ್ತು ನೈಟ್ ಎಷ್ಟೊತ್ತಾದರೂ ಆಗಲಿ ನಿನಗೆ ಮಾಲ್ ತಲುಪಿಸ್ತೀನಿ. ಅದೇನು ಮಾಡ್ತೀರೋ ಗೊತ್ತಿಲ್ಲ. ಇವತ್ತು ನೈಟ್ ಎಷ್ಟೊತ್ತಿದ್ರು ಮಾಲ್ ಸಾಗಿಸ್ಬಿಡ್ಬೇಕು ಇಲ್ಲಿಂದ. ಅದೇನಾದರೂ ಮಾಡಿ ಮಾಲ್ ಸಾಗಿಸ್ಬೇಕು ಅಷ್ಟೇ. ಮಾಲ್ ಕಳಿಸ್ಬೋದು ಅಣ್ಣ, ಆದರೆ ಡಿಪಾರ್ಟ್ಮೆಂಟ್ಗೆ ಯಾರೋ ಹೊಸಬ್ರು ಬಂದುಬಿಟ್ಟಿದ್ದಾರೆ. ಪೊಲೀಸ್ ಬರ್ತಾರೆ, ಅಡ್ರೆಸ್ ಇಲ್ದಂಗೆ ಹೋಗ್ತಾರೆ. ಬಂದರೆ ಏನು ಮಾಡ್ಬೇಕಂತ ನಿಮಗೆ ಗೊತ್ತಲ್ವಾ? ನಾ ಕಾಮನ್ನಾಗಿ ಮಾಡಿ ಅಷ್ಟೇ. Got a smirk on my face, a devilish grin. I'll take you down and I won't let you win. I'm everywhere. ಹೊಸ್ದಾಗಿ ಬಂದಿರೋ ಡಿಪಾರ್ಟ್ಮೆಂಟಿಗೆ ಇವರೇ? ನೀನೇನ ಹೊಸ್ದಾಗಿ ಬಂದಿರೋ ಪೊಲೀಸು? ಇಲ್ಲಿಗೆ ಬಂದಿರೋರು ಯಾರು ಜೀವಂತ ವಾಪಸ್ ಹೋಗಿಲ್ಲ. ಬದುಕಬೇಕನ್ನೋ ಆಸೆ ಐತಾ ಇಲ್ವಾ ನಿನಗೆ? ನಮ್ಮ ಅಡ್ಡಕ್ಕೆ ಬಂದ್ಬಿಟ್ಟಿದೆಯಲ್ಲ. ಪೊಲೀಸ್ ತರ ಅಡ್ರೆಸ್ ಇಲ್ಲದೆ ಹೋಗಕ್ಕೆ ಬಂದಿಲ್ಲ ಕಣಲ್ಲಿ ಗುಬಾಲ್. ಯಾರು ಹೋಗ್ತಾರೆ ನೋಡೋಣ ಬಾ. ಈ ಸ್ಪಾಟಿಗೆ ಬಂದರಲ್ಲ, ಮಣ್ಣಲ್ಲಿ ಮಣ್ಣಾಗೋದು ಕಣೋ. ಈ ಥರ ಎಷ್ಟು ಜನ ನೋಡಿಲ್ಲ, ಬರಲ್ಲ ಈಗ.
ನಮಸ್ತೆ ಸರ್. ಹಾಂ ಬನ್ನಿ, ಟೇಕ್ ಯುವರ್ ಸೀಟ್. ಹಾಂ ಸರ್. ಮಿಸ್ಟರ್ ಆರ್ಯವರ್ಧನ್, ಈ ಕೇಸ್ ಬಗ್ಗೆ ನಿಮಗೆ ಫೋನಲ್ಲಿ ಹೇಳ್ಬೋದಾಗಿತ್ತು. ತುಂಬ ಇಂಪಾರ್ಟೆಂಟ್ ಆದ್ದರಿಂದ ಇಲ್ಲಿ ಕರೆಸಿ ಹೇಳ್ತಾ ಇದ್ದೀನಿ. ಓಕೆ ಸರ್. ನಮಗೆ ಬಂದ ಇನ್ಫಾರ್ಮೇಷನ್ ಪ್ರಕಾರ ಇಂಡಿಯಾದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಫ್ಟರ್ ಲಾಂಗ್ ಟೈಮ್ ಇಂಡಿಯಾಗೆ ಬರ್ತಿದ್ದಾನೆ. ಓಕೆ ಸರ್, ಮಾಡೋಣ. ಈ ಕೇಸ್ನ ಹ್ಯಾಂಡಲ್ ಮಾಡೋಕ್ಕೆ ಒಬ್ಬ ಡೇರ್ ಆ್ಯಂಡ್ ಡೆವಿಲ್ ಆಫೀಸರ್ ಬೇಕು ಅಂತ ನಿಮ್ಮನ್ನು ಕರೆಸಿದ್ದು. ಹಾಂ ಸರ್. ಓಕೆ ಸರ್. ಯಾವುದೇ ಸಿಚುವೇಶನ್ ಆಗಿರಲಿ ನಿಮ್ಮ ಲೈಫು ಭಾಳ ರಿಸ್ಕಲ್ಲಿರುತ್ತೆ. ಹೊಡ್ಕೊಂಡು ಹ್ಯಾಂಡಲ್ ಮಾಡಿ. ಬಿ ಕೇರ್ಫುಲ್, ಓಕೆ? ಫುಲ್ಲಿ ಡೀಟೇಲ್ಸ್ ಇರೋದ್ರಿದೆ, ಫುಲ್ಲಾಗಿ ಸ್ಟಡಿ ಮಾಡಿ ಹ್ಯಾಂಡಲ್ ಮಾಡಿ. ಓಕೆ. ಹಲೋ ಹಲೋ. ಹೇಳಿ ಆರ್ಯವರ್ಧನ್. ಸರ್, ಅದೇ ಆ್ಯಂಟನಿ ಗ್ರೂಪ್ ಆಫ್ ಕಂಪ್ನಿ ಕೇಳಿರಲ್ವಾ? ಹಾಂ, ಅದೇ ಪೈಪ್ ಆ್ಯಂಡ್ ಬ್ರಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ. ಸರ್, ಅದು ನೋಡೋರಿಗೆ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಸರ್, ಬಟ್ ಅದ್ರ ಹಿಂದೆ ಬೇರೆಯೇ ಡಾರ್ಕ್ ಫೇಸ್ ಇದೆ ಸರ್. ಸ್ಪೆಷಲಿ ಈ ಕೇಸ್ನಲ್ಲಿ ರೀಸೆಂಟಾಗಿ ನನಗೊಂದು ಇಂಟ್ ಸಿಕ್ತು ಸರ್. ಯಾರೋ ಅನ್ನೋನ್ ಪರ್ಸನ್ ಬಂದ್ಬಿಟ್ಟು 6 PM ಅಂತ ಸ್ಲಿಪ್ ಕೊಟ್ಟಿದ್ರು, ಬಟ್ ಹಿಂತಿರುಗಿ ನೋಡೋ ಅಷ್ಟೆಲ್ಲ ವ್ಯಕ್ತಿನೇ ಇರಲಿಲ್ಲ. ಮೇ ಬಿ ಆ ಗ್ಯಾಂಗ್ಸ್ಟರ್ ಬರ್ತಿರ್ಬೋದು ಇಂಡಿಯಾಗೆ ಅನಿಸುತ್ತೆ. ಯಾರು ನಿಮಗೆ ಆ ಸ್ಲಿಪ್ ಕೊಟ್ಟಿದ್ದು? ಸರ್, ಯಾರೋ ಅನ್ನೋನ್ ಪರ್ಸನ್ ಸರ್. ಸರ್, ರೀಸೆಂಟಾಗಿ ಒಂದು ಕೇಸ್ ಹ್ಯಾಂಡ್ಲ್ ಮಾಡ್ತಾಯಿದ್ದೆ ಸರ್. ಅದು ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೈಪ್ಸ್, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಇಲ್ಲಿಗಲ್ ಆಗಿ ಐಟಮ್ಸ್ನೆಲ್ಲ ಸಪ್ಲೈ ಮಾಡ್ತಾಯಿದ್ರು ಸರ್. ಇದಕ್ಕೆಲ್ಲ ನೋಡ್ಕೊಳ್ಳೋಕೆ ಅಜೀಮ್ ಹಾಗೂ ಇವರಿಗೆಲ್ಲ ಟೀಮ್ಗೆಲ್ಲ ಬಾಸ್ ಆಗಿ ಬಂದ್ಬಿಟ್ಟು ಪೈಪ್ಸಿನ ಇವ್ರನ್ನೆಲ್ಲ ಈ ಕೇಸ್ನ ಹ್ಯಾಂಡ್ಲ್ ಮಾಡಿ ಅರೆಸ್ಟು ಮಾಡಿದ್ದಾಯಿತು ಸರ್. ಬಟ್ ಹೈ ಪ್ರೆಷರಿಂದ ಇವರೆಲ್ಲ ರಿಲೀಸ್ ಆದರು. ಆದರೆ ಏನಾಯಿತು ಸರ್? ಅದೇ ಈ ಕೇಸ್ ಸ್ಟಡಿ ಮಾಡಬೇಕಾದ್ರೆ ನನಗೊಂದು ಇನ್ಫಾರ್ಮೇಷನ್ ಗೊತ್ತಾಯಿತು ಸರ್. ಅದಕ್ಕೆ ಇವರಿಗೆಲ್ಲ ಒಬ್ಬನೇ ಬಾಸ್ ಇದ್ದಾನೆ. ಅವನೇ. ಯಾರೇ ಅವನು? ಆ್ಯಂಟೋನಿ. ಆ್ಯಂಟೋನಿ ಎಲ್ಲೋ ಕೇಳಿದ್ದೀನಲ್ಲ ಸರ್. ಇಟಲಿ ಕಂಟ್ರಿ ಇಂಡಿಯಾದಿಂದ ದೂರ ಆದರೆ ಕ್ರೈಮ್ಗೆ ಹತ್ರನೇ. ಆ ಸಿಟಿನ ಲೀಡ್ ಮಾಡ್ತಾ ಇರೋನೇ ಆ್ಯಂಟೋನಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಗೋಲ್ಡ್ ಆ್ಯಂಡ್ ಪೈಪ್ಸ್ ಮಾಫಿಯಾ ಆ್ಯಂಟೋನಿ ಗ್ರೂಪ್ ಆಫ್ ಕಂಪ್ನಿ ನಡೆಸ್ತಾ ಇದೆ. ಅದರಲ್ಲಿ ಆ್ಯಂಟೋನಿ ತನ್ನ ಎಲ್ಲ ಬೋರ್ಡ್ ಮೆಂಬರ್ಸ್ ಶಿಪ್ಮೆಂಟ್ ಎಕ್ಸ್ಪೋರ್ಟ್ ಅಮೌಂಟ್ ಮ್ಯಾಟ್ರಸಲ್ಲಿ ಜಗಳ ಆಗಬಾರ್ದು ಅಂತ ತನ್ನ 100 crores ಅಮೌಂಟ್ನ ಇಂಡಿಯಾದಲ್ಲಿ ಸೇಫಾಗಿ ಇಡ್ತಾನೆ. ಆದರೆ ಅಮೌಂಟ್ ಇಂಡಿಯಾದಲ್ಲಿ ಇರೋದು ಎಲ್ಲ ಬೋರ್ಡ್ ಮೆಂಬರ್ಸಿಗೂ ಗೊತ್ತು. ಆ 100 crores ಶಿಪ್ಮೆಂಟ್ ಟೆಕ್ನಿಕಲ್ ಇಶ್ಯೂಯಿಂದ ಬ್ಲಾಸ್ಟ್ ಆಗುತ್ತೆ. ಇದನ್ನು ಕೇಳಿದ ಎಲ್ಲ ಬೋರ್ಡ್ ಮೆಂಬರ್ಸ್ ಆ್ಯಂಟೋನಿ ಹತ್ರ ತಮ್ಮ ಶೇರ್ಸ್ನ ರಿಟರ್ನ್ ಬೇಕು ಅಂತ ಅಗೇನೆಸ್ಟಾಗಿ ಹೇಳ್ತಾರೆ. ಆದರೆ ಆ್ಯಂಟೋನಿ ಅದರ ಡಬಲ್ ಅಮೌಂಟ್ ಅಷ್ಟು ಇಂಡಿಯಾದಲ್ಲಿ ಸೆಕ್ಯೂರಾಗಿ ಇಟ್ಟಿದ್ದಾನೆ. ಆ ಬೋರ್ಡ್ ಮೆಂಬರ್ಸ್ ಹೈ ಪ್ರೆಷರಿಂದ ಆ್ಯಂಟೋನಿ ಮತ್ತು ಇಂಡಿಯಾಗೆ ಬರ್ತಾ ಇದ್ದಾನೆ ಸರ್. ಆದರೆ ಆ ಸೆಕ್ಯೂರ್ ಆಗಿರೋ ಲಾಕರ್ನ ಓಪನ್ ಮಾಡೋಕ್ಕೆ ಒಂದೇ ಒಂದು ಬ್ಲ್ಯಾಕ್ ಬಾಕ್ಸ್ ಬೇಕು ಸರ್. ಅದರಿಂದ ಮಾತ್ರ ಆ ಲಾಕರ್ ಓಪನ್ ಮಾಡೋಕ್ಕೆ ಸಾಧ್ಯ. ಬ್ಲ್ಯಾಕ್ ಬಾಕ್ಸಾ? ಹೌದು ಸರ್.
ನೀನು ಆ ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ಮಾತಾಡ್ತಿದ್ದೀವೋ, ಆ ಬ್ಲ್ಯಾಕ್ ಬಾಕ್ಸ್ ನಮ್ಮ ಕೈ ಸಿಕ್ಕರೆ ಆ ಇಡೀ ಗ್ರೂಪ್ ನಮ್ಮ ಕೈ ಸಿಕ್ಕಿದಾಗೆ. ಆ ಬ್ಲ್ಯಾಕ್ ಬಾಕ್ಸ್ ಆ್ಯಂಟೋನಿ ಹತ್ರ ಇದೆ, ಬಟ್ ನಾನು ಮಾತ್ರ ಅವನ್ನ ಬಿಡಲ್ಲ. ನಾವು ಸ್ಟಾರ್ಟ್ ಮಾಡಿರೋ ಗೇಮ್ ಎಂಡ್ ಮಾಡೋ ಟೈಮ್ ಬಂದಿದೆ.
ಹಲೋ ಸರ್. ಸೆಂಡ್ ಬ್ಯಾಕಪ್ ಟೀಮ್ ಇಮಿಡಿಯೇಟ್ಲಿ. ಈ ವಿಡಿಯೋಕ್ಕೆ ಹೋಗ್ತಿರೋದು ಒಬ್ಬ ಅಂಡರ್ ಕವರ್ ಪೊಲೀಸ್ ಆಫೀಸರ್ನ. ಅಂಡರ್ ಕವರ್ ಆಫೀಸರ್ ಯಾರು? ಇನ್ನರೇ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಆರ್ಯವರ್ಧನ್. ಆದರೆ ಸರ್, ನಮ್ಮ ಜೊತೆ ಆರ್ಯವರ್ಧನ್ ಬಿಗಿನಿಂಗಿಂದ ವರ್ಕ್ ಮಾಡ್ತಿದ್ದಾರೆ. ವಾಟ್? ಅಂಡರ್ ಕವರ್ ಪೊಲೀಸ್ ಆಫೀಸರ್ ಆರ್ಯವರ್ಧನ್ ಇವನಾದರೆ ಮತ್ತೆ ಅವನು ಯಾರು?